ಮುಖ್ಯಮಂತ್ರಿ ಕಾಣಿಸಿಕೊಂಡಿದ್ದು ಪ್ಯಾಂಟ್ನಲ್ಲ, ಫಾರ್ಮಲ್ಸ್ ಸ್ಟೈಲಲ್ಲೂ ಅಲ್ಲ, ಚಡ್ಡಿಯಲ್ಲಿ. ಚಡ್ಡಿಯಲ್ಲಿ ಕಾಣಿಸಿಕೊಂಡ ಡಿಸಿಎಂ, ಕಾರಿನಲ್ಲಿ ನಿದ್ದೆ ಮಾಡ್ತಿದ್ದ ಉಪಮುಖ್ಯಮಂತ್ರಿ. ಹಾಗಾದ್ರೆ ಚಡ್ಡಿಯಲ್ಲಿ ಕಾಣಿಸಿಕೊಂಡಿದ್ದೇನು ತಪ್ಪ? ಕಾರಿನಲ್ಲಿ ನಿದ್ದೆ ಮಾಡ್ತಾ ಇದ್ದಂತಹ ಡಿಸಿಎಂ ಅಷ್ಟೊಂದು ರಿಲ್ಯಾಕ್ಸ್ ಮೂಡ್ ನಲ್ಲಿದ್ರ ಉಪಮುಖ್ಯಮಂತ್ರಿ. ದಿಢೀರ್ ಎಂದು ಹೊರಗೆ ಬಂದ ಉಪಮುಖ್ಯಮಂತ್ರಿ, ಟಿ ಶರ್ಟ್ ಮತ್ತು ಶಾರ್ಟ್ಸ್ ಧರಿಸಿದ್ದ ಡಿಸಿಎಂ. ಸೀದಾ ಹಾಗೆಯೇ ಕಾರ್ಯಕ್ರಮಕ್ಕೆ ತೆರಳಿದ ಡಿಸಿಎಂ. ಅದೇ ಡ್ರೆಸ್ ಅಲ್ಲಿ ಹೇರ್ ಸಲೂನ್ಗೆ ಡಿಸಿಎಂ ಚಾಲನೆಯನ್ನು ಕೊಟ್ಟಿದ್ದಾರೆ. ಹೀಗೆ ಮಾಡಿದ್ದು ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್. ಇದರಲ್ಲಿ ಆಶ್ಚರ್ಯ ಏನಿಲ್ಲ. ತಮ್ಮ ಪರ್ಸನಲ್ ಹೇರ್ ಸ್ಟೈಲಿಸ್ಟ್ಗೆ ಸೇರಿದಂತಹ ಸಲೂನ್ ಅದು. ಈ ಘಟನೆ ನಡೆದಿರುವಂತಹದ್ದು ವಿಜಯವಾಡದಲ್ಲಿ. ನಾವು ಡಿ.ಕೆ. ಶಿವಕುಮಾರ್ ಆದ್ರೆ ಮಾತ್ರ ನಾವು ಶಾಕ್ ಆಗಬೇಕು. ಪವನ್ ಕಲ್ಯಾಣ್ ಕಾಮನ್ ರೀ. ಸಖತ್ ವೈರಲ್ ಆಗ್ತಾ ಇದೆ ಪವನ್ ಕಲ್ಯಾಣ್ ಅವರ ಶಾರ್ಟ್ಸ್ ನ ದೃಶ್ಯ. ಚಡ್ಡಿಯಲ್ಲಿ ಕಾಣಿಸಿಕೊಂಡ ಡಿಸಿಎಂ. ಪುಣ್ಯ ಅದು, ಅದರಲ್ಲಿದ್ರು. ಕೆಲವೊಮ್ಮೆ ಅದಕ್ಕಿಂತ ಚಿಕ್ಕದಾಗಿ ಹಂಗೆ ಇದ್ದಿದ್ರೆ ಹಂಗೆ ಎದ್ದೋಗಿರೋದು ಏನೋ. ಕಾರಿನಲ್ಲಿ ನಿದ್ದೆ ಮಾಡ್ತಾ ಇದ್ದಂತಹ ಡಿಸಿಎಂ ದಿಢೀರ್ ಎಂದು ಹೊರಗೆ ಬಂದ ಡಿಸಿಎಂ. ಸಿನಿಮಾ ಅನ್ಕೊಂಡವ್ರೆ ಅವರು ನಿಜ ಜೀವನ. ಟಿ ಶರ್ಟ್ ಮತ್ತು ಶಾರ್ಟ್ಸ್ ಧರಿಸಿದ್ದ ಡಿಸಿಎಂ ಸೀದಾ ಹಾಗೆ ಎದ್ದು ಸಲೂನ್ ಇನಾಗ್ರೇಷನ್ ಕಾರ್ಯಕ್ರಮ ಇತ್ತು ಅನ್ಸುತ್ತೆ. ಅವರ ವೈಯಕ್ತಿಕ, ಅವರ ಪರ್ಸನಲ್ ಆದಂತ ಒಬ್ಬ ಹೇರ್ ಸ್ಟೈಲಿಸ್ಟ್ ಒಬ್ಬ ಇದ್ದ. ಆತನ ಸಲೂನು ಅದನ್ನ ಇನಾಗ್ರೇಟ್ ಮಾಡಿದ್ದಾರೆ, ಉದ್ಘಾಟನೆಯನ್ನ ಮಾಡಿದ್ದಾರೆ. ಉದ್ಘಾಟನೆ ಮಾಡಿದಾಗ ಬ್ಲೇಜರು ಇರಲಿಲ್ಲ, ಟೈನೂ ಇರಲಿಲ್ಲ, ನೈಟ್ ಡ್ರೆಸ್, ಒಂದು ಶಾರ್ಟ್ಸ್ ಬರ್ಮುಡ ಹಾಕೊಂಡಿದ್ರು, ಒಂದು ಟಿ ಶರ್ಟ್ ಹಾಕೊಂಡಿದ್ರು. ಅದನ್ನ ಹಾಕೊಂಡೆ ಕಾರಲ್ಲಿ ಬಂದ್ರು, ಉದ್ಘಾಟನೆಯನ್ನ ಮಾಡಿದ್ದಾರೆ. ಚಡ್ಡಿಲ್ ಬಂದು ಒಂದು ಸಲೂನ್ ಉದ್ಘಾಟನೆ ಮಾಡಿದ ಭಾರತದ ಇತಿಹಾಸದಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ತರಹದಲ್ಲಿ ಚರ್ಚೆಯಾದ್ರು. ಅದು ಚಡ್ಡಿಲ್ ಉದ್ಘಾಟನೆ ಮಾಡಿರುವಂತಹ ಪವನ್ ಕಲ್ಯಾಣ್ ಈಗ ಹೊಸ ತರಹದಲ್ಲಿ ಚರ್ಚೆಗೆ ಒಳಗಾಗಿದ್ದಾರೆ. ಡಿಸಿಎಂ ಉಪಮುಖ್ಯಮಂತ್ರಿ. ಅದು ಅಪರಾಧ ಅಲ್ಲ ನಾನು ಹೇಳ್ತಾ ಇರೋದು. ಚಡ್ಡಿ ಹಾಕೊಳ್ಳೋದೇನು ಅಪರಾಧನ ಅಲ್ಲ. ಆದರೆ ಹುದ್ದೆ ಕೆಲವೊಂದು ಸ್ಥಾನಮಾನಗಳಿದಾವಲ್ಲ. ಈಗ ನೋಡ್ರಿ, ಚರ್ಚಿನ ಪಾದ್ರಿಗಳು ರೋಡಲ್ಲಿ ಡ್ಯಾನ್ಸ್ ಮಾಡಿದ್ರೆ ಹೆಂಗೆ ಜನ ಏನಂತಾರೆ? ಮಸೀದಿ ಮೌಲ್ವಿಗಳು ಗಾನಾ ಭಜಂತ್ರಿಯಲ್ಲಿ ಡ್ಯಾನ್ಸ್ ಮಾಡಿದ್ರೆ ಏನು ಅನ್ಸುತ್ತೆ? ಹಿಂಗೆ ಅದಕ್ಕೊಂದೊಂದೊಂದು ಒಂದೊಂದು ಸ್ಥಾನಕ್ಕೆ ಒಂದೊಂದು ಮಾನದಂಡಗಳು ಇರ್ತಾವೆ ಅಂತಷ್ಟೇ. ಆ ಸ್ಥಾನದಲ್ಲಿದ್ದಾಗ ಆ ಸ್ಥಾನಕ್ಕೆ ತಕ್ಕನಾಗೆ ಇರಬೇಕು ಅನ್ನೋದು ಸಮಾಜದಲ್ಲಿ ಟಾಕಲ್ಲಿ ಇರ್ತಕ್ಕಂತಹದ್ದು. ಅದಕ್ಕೆ ತಕ್ಕನಾಗೆ ಪವನ್ ಕಲ್ಯಾಣ್ ಇರಲಿಲ್ಲ ಅನ್ನೋದೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.